ಇದ್ರೆ ನೆಮ್ಮದಿಯಾಗಿರ್ಬೇಕು. ಟಿ ಶರ್ಟ್ ಸೇಲ್. ಸಾಂಗ್ ರಿಲೀಸ್ ಆಗಿಲ್ಲ ಅಂದ್ರೆ ಏನು? ದರ್ಶನ್ ಫ್ಯಾನ್ಸ್ ಅಬ್ಬರಕ್ಕೆ ಕೊನೆನೇ ಇಲ್ಲ. ಸಾಮಾನ್ಯ ವಿಚಾರಣಾಧೀನ ಕೈದಿಯಂತೆ ದರ್ಶನ್ ಮತ್ತೆ ತಂಡವು ಸಹ ಜೈಲಿನಲ್ಲಿ ಕಟ್ಟುನಿಟ್ಟಿನ ನಿಯಮಗಳಿಗೆ ಒಳಪಟ್ಟಿದ್ದಾರೆ. ದಿನದ ಬಹುತೇಕ ಸಮಯವನ್ನ 4 ಗೋಡೆಗಳ ಮಧ್ಯೆ ಕಳೀತಾ ಇದ್ದಾರೆ. ಇನ್ನು ಈ ನಡುವೆ ಡೆವಿಲ್ ಸಿನಿಮಾದ ಹಾಡು ಅಂದ್ರೆ ಇದ್ರೆ ನೆಮ್ಮದಿಯಾಗಿರ್ಬೇಕು ಅನ್ನೋ ಹಾಡು ಸದ್ಯಕ್ಕೆ ಸದ್ದನ್ನ ಮಾಡ್ತಾ ಇದೆ. ಡೆವಿಲ್ ಸಿನಿಮಾದ ಹಾಡು ಇದ್ರೆ ನೆಮ್ಮದಿಯಾಗಿರ್ಬೇಕು ಈಗ ಟಿ ಶರ್ಟ್ನಲ್ಲಿ ಪ್ರಿಂಟ್ ಆಗಿ ಸಂಚಲನವನ್ನ ಮೂಡಿಸ್ತಾ ಇದೆ. ಆಗಸ್ಟ್ 15ರಂದೇ ಈ ಹಾಡು ಬಿಡುಗಡೆ ಆಗಬೇಕಾಗಿತ್ತು. ಆದರೆ ಆಗಸ್ಟ್ 14ರಂದೇ ನಟ ದರ್ಶನ್ ಜೈಲನ್ನ ಸೇರಿದ್ರು. ಹೀಗಾಗಿ ಹಾಡು ಬಿಡುಗಡೆ ಆಗಿರಲಿಲ್ಲ. ಆದರೆ ಇದೀಗ ಡೆವಿಲ್ ಸಿನಿಮಾ ಇದ್ರೆ ನೆಮ್ಮದಿಯಾಗಿರಬೇಕು ಅನ್ನೋ ಹಾಡಿನ ಬರಹವಿರುವಂತಹ ಟಿ ಶರ್ಟ್ ಸೇಲ್ ಆಗೋಕೆ ರೆಡಿಯಾಗಿದೆ. ವಾಟ್ ಯು ಪೀಪಲ್ ಆರ್ ಡೂಯಿಂಗ್ ಎಂಬ ಟ್ಯಾಗ್ಲೈನ್ನೊಂದಿಗೆ ಪ್ರಿಂಟ್ ಆದಂತಹ ಈ ಶರ್ಟ್ಗಳು ಸೋಷಿಯಲ್ ಮೀಡಿಯಾದಲ್ಲಿ ವೈರಲ್ ಆಗ್ತಾ ಇದೆ. ನಟ ದರ್ಶನ್ ಪರಪ್ಪನ ಅಗ್ರಹಾರ ಜೈಲು ಸೇರಿ 4 ದಿನಗಳೇ ಕಳೆದಿದೆ. ಕಳೆದ ಸಲದಂತೆ ಈ ಬಾರಿ ಸಹ ಯಾವುದೇ ರೀತಿಯ ಕರ್ತವ್ಯ ಲೋಪವಾಗದಂತೆ ಸುಪ್ರೀಂ ಕೋರ್ಟ್ ಚಾಟಿ ಬೀಸಿದ ಹಿನ್ನೆಲೆ ಜೈಲು ಸಿಬ್ಬಂದಿ ಎಚ್ಚೆತ್ತಿದ್ದಾರೆ ಎನ್ನಬಹುದು. ದರ್ಶನ್ ಅವರ ಬ್ಯಾರಕ್ನಲ್ಲಿ ಕಟ್ಟುನಿಟ್ಟಿನ ಭದ್ರತೆ ಕೂಡ ಏರ್ಪಡಿಸಲಾಗಿದೆ. ಕಳೆದ ಬಾರಿ ಸಿಗರೆಟ್ ಸೇವಿಸಿದ ಘಟನೆಯ ನಂತರ ಈ ಬಾರಿ ಸಂಪೂರ್ಣವಾದಂತಹ ಸೆಟಪ್ ಮತ್ತೆ ಗೆಟಪ್ನಲ್ಲಿ ಬದಲಾವಣೆ ಆಗಿದೆ. ದರ್ಶನ್ ಮತ್ತೆ ಗ್ಯಾಂಗ್ ಮೇಲೆ 24 ಗಂಟೆಯೂ ಸಹ ಹದ್ದಿನ ಕಣ್ಣಿಟ್ಟಿರುವಂತಹ ಜೈಲು ಅಧಿಕಾರಿಗಳು ನೂತನ ಮಹಿಳಾ ಕೇಂದ್ರ ಕಾರಾಗೃಹದ ಕೊಠಡಿ ಸಂಖ್ಯೆ 1ರಲ್ಲಿ ಇರಿಸಲಾಗಿದೆ ಎನ್ನಲಾಗ್ತಿದೆ. 500 ಕೈದಿಗಳ ಸಾಮರ್ಥ್ಯವಿರುವಂತಹ ಈ ಬ್ಯಾರಕ್ ಇನ್ನೂ ಸಹ ಉದ್ಘಾಟನೆಯಾಗದೆ ಕೋವಿಡ್ ಸಮಯದಲ್ಲಿ ಕ್ವಾರಂಟೈನ್ ಜೈಲಾಗಿ ಮಾರ್ಪಟ್ಟಿದ್ದು ಈಗ ದರ್ಶನ್ ಗ್ಯಾಂಗ್ಗೆ ನೆಲೆಯಾಗಿದೆ. ಒಬ್ಬ ಅಸಿಸ್ಟೆಂಟ್ ಸೂಪರಿಂಟೆಂಡೆಂಟ್, 2 ಜೈಲರ್, 2 ಅಸಿಸ್ಟೆಂಟ್ ಜೈಲರ್, 2 ಹೆಡ್ ವಾರ್ಡರ್ ಮತ್ತೆ 2 ವಾರ್ಡರ್ಗಳ ನಿಯೋಜನೆಯೊಂದಿಗೆ ಸದಾ ನಿಗಾವನ್ನ ಇಡಲಾಗಿದೆ. ಜೈಲಿನಲ್ಲಿ ದರ್ಶನ್ಗೆ ಯಾರೊಂದಿಗೂ ಸಹ ಭೇಟಿಯ ಅವಕಾಶ ಇಲ್ಲ. ಸಿಬ್ಬಂದಿಗಳು ವಿನಾಕಾರಣ ಮಾತನಾಡುವಂತೆ ಸಹ ಇಲ್ಲ. ಬಾಡಿ ಹೋರ್ನ್ ಕ್ಯಾಮೆರಾ ವ್ಯವಸ್ಥೆಯ ಮೂಲಕ ಸಿಬ್ಬಂದಿ ಚಟುವಟಿಕೆ ಮತ್ತೆ ಬ್ಯಾರಕ್ ಚಲನವಲನದ ಮೇಲೆ ಹಿರಿಯ ಅಧಿಕಾರಿಗಳ ನಿಗಾ ಕೂಡ ಇದೆ ಅಂತ ಹೇಳಲಾಗ್ತಿದೆ. ಕಳೆದ ಬಾರಿ ಫುಲ್ ಫ್ರೀ ಆಗಿದ್ರೆ ಈ ಬಾರಿ ಮಾತ್ರ ಫುಲ್ ಟೈಟ್ ಅನ್ನೋ ರೀತಿ ಸೆಲ್ನಲ್ಲಿ ಖಾಲಿ ಕೂರಬೇಕು ಅಥವಾ ಬುಕ್ ಅನ್ನ ಓದುವಷ್ಟೇ ಅವಕಾಶ ಇದೆ. ಈ ಸಂದರ್ಭದಲ್ಲಿ ಇದ್ರೆ ನೆಮ್ಮದಿಯಾಗಿರ್ಬೇಕು ಅನ್ನೋ ಹಾಡಿನ ಸಾಲಿನ ಪ್ರಿಂಟ್ ಇರುವ ಟಿ ಶರ್ಟ್ ಸೇಲ್ಗೆ ಕೂಡ ರೆಡಿಯಾಗಿದೆ.